ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೈಟ್ ಪೆಟಲ್ ವ್ಲಾಗ್. ಸೊ ಇದು ನಾನು ಓದಿರೋ ಕಾಲೇಜ್ ಟೂರ್. ಸೊ ಹೇಗಿದೆ ಅಂತ ನೋಡಿ, ಹಾಗೆ ಎಂಜಾಯ್ ಮಾಡಿ. ಇದು ನಮ್ಮ ಝೂ ಸೆಕ್ಷನ್ ಕಡೆ. ಝೂ ಬಾಟ್ನಿ ಸೆಕ್ಷನ್ ವಿ ವಿಲ್ ಮಿಸ್. ಇದನ್ನು ಒಂದು 4th ಸೆಮ್ಮಿಂದ ನಾವು ಲೈಬ್ರರಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿ, ಅಲ್ಲಿ ತನಕ ನಾವು ಲೈಬ್ರರಿಗೆ ಬರ್ತೀವಿ. ಲೈಬ್ರರಿ ಕಾರ್ಡು ಯೂಸೇ ಆಗ್ತಿರಲಿಲ್ಲ. ನಾವು ಹೋಗ್ತಾನೆ ಇರಲಿಲ್ಲ. ನಾವು ಗೂಗಲ್ ನೋಡಿಕೊಂಡೆ ಎಲ್ಲ ಕಾಪಿ ಮಾಡ್ತಿದ್ವಿ. ಆಮೇಲೆ ನಮಗೆ ಇದ್ರ ವ್ಯಾಲ್ಯೂ ಗೊತ್ತಾಯ್ತು. ಸೊ ವಿ ವಿಲ್ ಮಿಸ್ ದಿಸ್ ಸೋ ಮಚ್. ನಮ್ಮ ಲೈಬ್ರರಿ ಕಾರ್ಡು ಇವತ್ತು ಕ್ಯಾನ್ಸಲ್ ಆಯಿತು. ತುಂಬ ಕ್ಲೀನ್ ಇದೆ ನಮ್ಮ ಲೈಬ್ರರಿ. ಸೊ ಇದು ನಮ್ಮ ಕಾಲೇಜ ಮೇನ್ ಎಂಟ್ರೆನ್ಸ್. ಇಲ್ಲಿ ಹಿಂದ್ಗಡೆ ಇರೋದು ಪಾರ್ಕ್. ಇದ್ರ ಒಳಗೆ ಬಾಟ್ನಿ ಪಾರ್ಕ್ ಇದೆ. ಬಾಟ್ನಿ ಅವರಿಗೆ ಏನೇನು ಪ್ಲಾನ್ಸ್ ಇದೆ ಅನ್ನೋದು ಇದ್ರ ಒಳಗೂ ಇದೆ. ಇದು ನಮ್ಮ ಕಾಲೇಜ್ ಎಂಟ್ರೆನ್ಸು. ಇದು ಏನಿಲ್ಲ, ಆಫೀಸ್ ಇದೆ ಅಷ್ಟೇ. ಇಲ್ಲೇನು ಕ್ಲಾಸಸ್ ಇಲ್ಲ, ಲ್ಯಾಬ್ ಅಷ್ಟೇ ಇರುತ್ತೆ. ಆಫೀಸು, ಲ್ಯಾಬ್, ಡಿಪಾರ್ಟ್ಮೆಂಟ್ಸ್ ಅಷ್ಟೇ ಇರೋದು ಈ ಬಿಲ್ಡಿಂಗಲ್ಲಿ ಅಷ್ಟೇ. ಸೊ ಇದು ನಮ್ಮ ಝೂಲಜಿ ಲ್ಯಾಬ್. ನಮಗೆ ಫಸ್ಟ್ ಇಯರ್ಸಲ್ಲಿ ಈ ಲ್ಯಾಬಲ್ಲಿ ಮಾಡ್ತೀವಿ. 3 ಲ್ಯಾಬ್ ಇದೆ. ಸೊ ಫಸ್ಟ್ ಇಯರ್ಸ್ ಈ ಲ್ಯಾಬ್ ಇತ್ತು. ಸೊ ಸೆಕೆಂಡ್ ಇಯರಲ್ಲಿ ಈ ಲ್ಯಾಬ್, ಥರ್ಡ್ ಇಯರಲ್ಲೂ ಈ ಲ್ಯಾಬೇ. ಆ ಲ್ಯಾಬ್ ಇದು ಥರ್ಡ್ ಇಯರಲ್ಲೂ ಇತ್ತು, ಸೆಕೆಂಡ್ ಇಯರಲ್ಲೂ ಇತ್ತು. ಅದೆಲ್ಲ ನಮ್ಮ ಕೆಮಿಸ್ಟ್ರಿ ಲ್ಯಾಬ್. ಅದ್ರ ಹಿಂದೆನೂ ಕೆಮಿಸ್ಟ್ರಿ ಲ್ಯಾಬ್ ಇತ್ತು ಹಳೇದು. ಇದು ಹೊಸ ಕೆಮಿಸ್ಟ್ರಿ ಲ್ಯಾಬ್. ಇದು ಅವಾಗ ತೋರಿಸ್ನಲ್ಲ ಬಿಲ್ಡಿಂಗು, ಅದು ಇದು ಇಷ್ಟು. ನಮ್ಮ ಫಂಕ್ಷನ್ ಇಲ್ಲೇನು ಫಂಕ್ಷನ್ ಮಾಡೋದು. ಇಲ್ಲೊಂದು ಮರ ಇತ್ತು, ಅದು ಮಳೆಗಾಲದಲ್ಲಿ ಬಿದ್ದೋಯ್ತು. ಇದು ರೂಸಾ ಬಿಲ್ಡಿಂಗ್. ಅದ್ರ ಮೇಲೆ ಫುಲ್ ಕ್ಲಾಸ್ ರೂಮ್ಸು. ಸೊ ಅಲ್ಲಿ ಬಾಟ್ನಿ ಲ್ಯಾಬ್ಸ್ ಎಲ್ಲ, ಬಾಟ್ನಿ ಲ್ಯಾಬ್ ನನಗೇನು ಉಪಯೋಗ ಇಲ್ಲ. ನನ್ನ ಝೂಲಜಿ ಮತ್ತು ಕೆಮಿಸ್ಟ್ರಿ ತಗೊಂಡಿರೋದು. ಸೊ ಇದು ನನ್ನ ಫಸ್ಟ್ ಇಯರ್ಸ್ ಕ್ಲಾಸ್. ಸೊ ಅಲ್ಲಿಂದ ತೋರಿಸೋಣ. ಸೊ ಇದೆ ನನ್ನ ಫಸ್ಟ್ ಇಯರ್ ಕ್ಲಾಸ್. ನನ್ನ ಫಸ್ಟ್ ಇಯರ್ ಫುಲ್ ಇಲ್ಲೇ ಕಳೆದಿರೋದು. ಸೊ ನಾವು ಈ ಬೆಂಚಲ್ಲಿ ಕೂರ್ತೀವಿ. ಈ ಲಾಸ್ಟ್ ಇನ್ ದ ಥರ್ಡ್ ಬೆಂಚ್. ಸೊ ಫಸ್ಟ್ ಇಯರಲ್ಲಿ ಬಂಕ್ ಮಾಡಿಲ್ಲ ನಾವು ಯಾವ ಕ್ಲಾಸ್. ಆಮೇಲೆ ಬಂಕ್ ಇದೇ ಎಂಟ್ರೆನ್ಸ್ ಫಸ್ಟ್ ಇಯರ್ ಕ್ಲಾಸ್. ಇವರು ಫ್ರೆಂಡ್ಸ್. ಇದು ರೂಸಾ ಬಿಲ್ಡಿಂಗ್ ಅಂತ ಇದೆ, ಸಪ್ರೇಟ್ ಬಿಲ್ಡಿಂಗ್. ಹೊಸ ಬಿಲ್ಡಿಂಗ್ ಕಟ್ಟಿರೋದು. ಇದು ಹೊಸ ಬಿಲ್ಡಿಂಗ್ ರೀಸೆಂಟಾಗಿ ಕಟ್ಟಿಲ್ಲ ಅಂತ ಹೇಳಿದ್ರು ನಾವು. ಸೊ ಇದು ನಮ್ಮ BJB ಬಿಲ್ಡಿಂಗು. ಡೈಮಂಡ್ ಜೂಬ್ಲಿ ಏನೋ ಇದೆ. ಡೈಮಂಡ್ ಜೂಬ್ಲಿ ಬಿಲ್ಡಿಂಗ್. ಡೈಮಂಡ್ ಜೂಬ್ಲಿ ಹಾಲ್. ಡೈಮಂಡ್ ಜೂಬ್ಲಿ ಹಾಲ್ ಅಂತ. ಸೊ ಇದು ಹಳೇ ಬಿಲ್ಡಿಂಗ್. ಇದು ಕ್ಲಾಸ್ ರೂಮ್ಸ್ ಎಲ್ಲ ಚೆನ್ನಾಗಿದೆ. ಫಿಲಮಲ್ಲೆಲ್ಲ ಹಿಂಗೆ ಸ್ಲೋಪಲ್ಲಿ ಇರುತ್ತಲ್ಲ ಕೂರಕ್ಕೆ, ಆ ಥರ ಇದೆ ಈ ಕ್ಲಾಸ್ ರೂಮ್. ಬಟ್ ಮೇಲ್ಗಡೆ ಇರೋ ಕ್ಲಾಸ್ ರೂಮ್ ಆ ಥರ ಇರಲ್ಲ. ನಂದು ಸೆಕೆಂಡ್ ಇಯರ್ ಕ್ಲಾಸ್ ರೂಮ್ ನೋಡೋಣ ಬನ್ನಿ. ಇದೇ ಕ್ಲಾಸ್.
ನೀಟ್ ಎಕ್ಸಾಮ್ ಈ ಕಾಲೇಜಲ್ಲಿ ಇದೆಯಾ? ಸೊ ಇದು ನಮ್ಮ ಬೆಂಚ್ ಸೆಕೆಂಡ್ ಇಯರ್. ಸವಿನೇನಪ್ಪು ಗೈಸ್. ಅವ ಮಿಸ್ ಮಾಡ್ತೀವಿ ಇದು ಬರೋಕ್ಕೆ. ಚೆನ್ನಾಗಿ ಗಾಳಿ ಬರ್ತಿಲ್ಲ, ಫುಲ್ ವೆಂಟಿಲೇಷನ್ ಇದೆ, ಒಳ್ಳೆ ಬೆಳಕಿದೆ, ಚೆನ್ನಾಗಿದೆ ಕ್ಲಾಸ್ ರೂಮು. ಹೊಸ ಬೆಂಚ್ಗಳಾಗ್ತಿದ್ದಾರೆ, ಚೆನ್ನಾಗಿದೆ. ನೆಕ್ಸ್ಟ್ ಫೈನಲ್ ಇಯರ್ ಕ್ಲಾಸ್ ರೂಮ್ಗೆ ಹೋಗೋಣ. ಅದರಲ್ಲೇ ಜಾಸ್ತಿ ಮೋಸ್ಟ್ ಆಫ್ ದ ಟೈಮ್ ನಾವು ಟೈಮ್ ಸ್ಪೆಂಡ್ ಮಾಡ್ತೀವಿ. ನನಗೆ ಆ ಕ್ಲಾಸ್ ರೂಮ್ ಇಷ್ಟ ಆಗ್ತಿರಲಿಲ್ಲ, ನನ್ನ ಇಬ್ಬರು ಫ್ರೆಂಡ್ಸಿಗೆ ಮಾತ್ರ ಅದು ಇಷ್ಟ ಆಗ್ತದೆ. ಸೊ ಅದೇ ನನ್ನ ಕ್ಲಾಸ್. ಈಗ ಅಲ್ಲಿ ಹೋಗೋಣ ಬನ್ನಿ. ಇದಾ ನಮ್ಮ ಸರ್ ಬೈದ್ಬಿಟ್ರು ಗೈಸ್ ವಿಡಿಯೋ ಮಾಡುವಾಗ. ಲೈಟ್ ಆನ್ ಮಾಡ್ಕೊಳ್ಳೋಣ. ಸೊ ಇದು ಏನಕ್ಕೆ ನಾನು ಕೋಲಲ್ಲಿ ಸ್ವಿಚ್ ಆನ್ ಮಾಡ್ತಿದ್ದೀನಿ ಅಂದರೆ, ಇದು ತುಂಬ ಹಳೆಯ ಬಿಲ್ಡಿಂಗು, ಅವಾಗೆಲ್ಲ ಸ್ವಿಚ್ಚಸ್ ಹಂಗೆ ಹೈಟಲ್ಲಿತ್ತು, ಹಂಗಾಗಿ ಇದು ಕೋಲಲ್ಲೇ ನಾನು ಸ್ವಿಚ್ ಆಗ್ತಾಯಿದ್ದೆ. ಗಾಯ್ಸ್ ಇದೆ ನಮ್ಮ ಕ್ಲಾಸ್ ರೂಮ್. ನಾನು ಈ ರೋ ಅಲ್ಲಿ ಕೂರ್ತಿದ್ದೆ, ಈ ರೋ ಅಲ್ಲಿ ಆ 3rd ಬೆಂಚ್ 4th ಬೆಂಚಲ್ಲೇ ಕೂರ್ತಿದ್ದು. ಲಾಸ್ಟ್ ಬೆಂಚ್ ತನಕ ಅಷ್ಟೊಂದು ಪಾಪ್ಯುಲೇಷನೇ ಇಲ್ಲ, ಲಾಸ್ಟ್ ಬೆಂಚ್ ತನಕ ಇರೋಕ್ಕೆ. ಇದು ನಮ್ಮ ಬೋರ್ಡ್. ಫಸ್ಟ್ ಕೂರೋಣ ಬಾ. ನಾವಿಲ್ಲೇ ಕೂತ್ಕೊಳ್ತಿದ್ವಿ. ಫಸ್ಟ್ ಬೆಂಚ್ ಸ್ಟೂಡೆಂಟ್ ಕ್ವಶನ್ ಕೇಳ್ತಾರೆ. ನಾನದು ಬಿದ್ರೆದೆ ಅಂದ್ಕೊಂಡಿದ್ದೆ. ಇಲ್ಲ ಇಲ್ಲ ಗಾಯ್ಸ್, ನಮ್ಮ ಕಾಲೇಜ್ ಕ್ಯಾಂಪಸ್ ಇದು. ಇಲ್ಲೇ ನಡ್ಕೊಂಬರ್ತಿದ್ವಿ ನಾವು. ಫಸ್ಟ್ ಇಯರ್ ಮಾತ್ರ ಇಲ್ಲ, ಸೆಕೆಂಡ್ ಇಯರ್ 3rd ಇಯರ್ ಇಲ್ಲೇ ನಡ್ಕೊಂಡು ಬರ್ತಿದ್ದಿದ್ದು. ಫಸ್ಟ್ ಇಯರಲ್ಲಿ ಅಲ್ಲಿ ಆ ಕಡೆ ಒಂದು ವೇ ಇದೆ ಬರೋಕ್ಕೆ, ಏನಿಲ್ಲ, ಇಲ್ಲಿಂದ ಹಿಂಗೆ ವಿ ಶೇಪ್ ಅಷ್ಟೇ, ಹಿಂಗೊಂದು ಹಂಗೊಂದು ಪಕ್ಕದಲ್ಲಿ ಅಷ್ಟೇ. ಅಲ್ಲಿಂದ ನಡ್ಕೊಂಬರ್ತಿದ್ವಿ ಅಷ್ಟೇ. ಏನು ಅನ್ಸುತ್ತೆ ಕಾಲೇಜಲ್ಲಿ ಮೆಮೊರೀಸ್ ಅನ್ನೋದೇನೂ ಇಲ್ಲ. ನನಗೂ ಇಲ್ಲ. ಏನಂತ ಮೆಮೊರೀಸ್ ಹೇಳೋದು, ಬಂಕ್ ಮಾಡೋದು ಅಂದರೆ ನಾವು ಲಾಸ್ಟಿಗೆ ತುಂಬ ಮಿಸ್ ಮಾಡ್ಕೊಂಡ್ವಿ ಕಾಲೇಜ್ನ. ಯಾಕಂದ್ರೆ ತುಂಬ ಟೈಟ್ ಫ್ರೆಂಡ್ಶಿಪ್ ಆಯ್ತು ಅವಾಗ. ಅಲ್ಲಿ ತನಕ ಯಾರು ಫ್ರೆಂಡ್ಸೇ ಯಾರು ಗೊತ್ತೇ ಇಲ್ಲ. ಈಗಲೂ ನಮ್ಮ ಕ್ಲಾಸಲ್ಲಿ ಎಷ್ಟೊಂದು ಜನ ಗೊತ್ತಿಲ್ಲ, ಮುಖಗಳು ಗೊತ್ತಷ್ಟೇ. ಬಟ್ ಅಂಥ ಕ್ಲೋಸ್ ಫ್ರೆಂಡ್ ಅಂತ ಇಲ್ಲ ಅಷ್ಟೇ, ಎಲ್ಲ ಫೈನಲ್ ಇಯರಲ್ಲೇ. ಅಲ್ಲಿ ತನಕ ಗುಂಪಲ್ಲೇ ಅವರವರೇ ಫ್ರೆಂಡ್ ಆಗಿದ್ರು. ಬಟ್ ಇವಾಗ ಎಲ್ಲರ ಹತ್ರನೂ ಓಪನ್ ಅಪ್ ಆಗಿ ಮಾತಾಡ್ತಾರೆ. ಬಟ್ ಇವಾಗ ಮಿಸ್ ಮಾಡ್ಕೊಳ್ತಿದ್ವಿ, ಅದೇ ಫೈನಲ್ ಇಯರ್ ಬೇಗ ಎಲ್ಲರನ್ನೂ ಮಿಸ್ ಮಾಡ್ಕೊಳ್ತೀವಿ ಅನ್ನೋಕ್ಕೂ ಮುಂಚೆ ನಮಗೂ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ. ಇನ್ಮೇಲೆ ಅವಳೇ ಬೇರೆ ಕಾಲೇಜ್ ಇರ್ತೀನಿ, ನಾನೇ ಬೇರೆ ಕಾಲೇಜು, ಅದು ತುಂಬ ಫೀಲ್ ಇದೆ. ನನಗೂ ಬೇಜಾರಿದೆ. ನಿಮ್ಮ ಮುಂದೆ ಹೇಳೋಕ್ಕಾಗ್ತಿಲ್ಲ ಅಷ್ಟೇ. ಇನ್ನೊಂದು 2 ಮಂತ್ಸ್ ಅಷ್ಟೇ ಕಾಲೇಜ್. ಅದು ಎಕ್ಸಾಮ್ಸ್ ಎಲ್ಲ ಕಳೆದು ಮುಗೀತು, ವರ್ಕಿಂಗ್ ಡೇಸ್ ಮುಗೀತು. ನಮಗೆ ಎಕ್ನಿಕ್ ಬಂತು, ಮುಗೀತು. ಎಕ್ನಿಕ್ಕಿಗೆ ಏನು ಹೋಗಲ್ಲ ನಾವು. ಬಟ್ ತುಂಬ ಮಿಸ್ ಮಾಡ್ತೀವಿ ಕಾಲೇಜು, ನನ್ನ ಫ್ರೆಂಡು. ಕ್ಯಾಂಪಸ್ ತುಂಬ ಪೀಸ್ಫುಲ್ ಆಗಿದೆ, ಗ್ರೀನರಿ ಇದೆ, ಚೆನ್ನಾಗಿದೆ. ಸಂಜೆ ಆದಮೇಲೆ ಅಜ್ಜಂದಿರು ವಾಕಿಂಗ್ ಬರ್ತಾರೆ, ಕ್ರಿಕೆಟ್ ಆಡೋಕ್ಕೆ ಬರ್ತಾರೆ, ಚೆನ್ನಾಗಿತ್ತು. ಬಟ್ ಫಸ್ಟ್ ಇಯರಲ್ಲಿ ತುಂಬ ಕಷ್ಟ ಆಗಿತ್ತು ನಮಗೆ BSc. ಅಯ್ಯಪ್ಪ ಏನು ಹಿಂಗೆ ಮಾಡ್ತಿದ್ದಾರೆ, ಬೇಗ ಸಬ್ಜೆಕ್ಟ್ಸ್ ಎಲ್ಲ ಕವರ್ ಮಾಡೋಕ್ಕಾಗ್ತಿಲ್ಲ ಶಾರ್ಟ್ ಟೈಮಲ್ಲಿ. ಬಟ್ ಇವಾಗ ನಮಗೆ ಅಭ್ಯಾಸ ಆಗ್ತಾ ಹೋಯಿತು. ಇನ್ನು ಮುಂದಕ್ಕೆ ಹೇಗೆ ಲೈಫ್ ಅಂತ ನೋಡಬೇಕು. ಬಟ್ ಈ ಕ್ಲಾಸು ಮಿಸ್ ಮಾಡ್ತೀವಿ, ಚೆನ್ನಾಗಿದೆ. ಮತ್ತು ಮುಗೀತು. ಗೈಸ್, ಇದೇ ನಮ್ಮ ಕಾಲೇಜ್ ಟೂರ್. ನಾನು ಎಲ್ಲಿ ಯಾವ ಕ್ಲಾಸಲ್ಲಿ ಓದಿದೆ ಅಂತ ತೋರಿಸ್ದೆ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಟು ಮೈ ವೈಟ್ ಪೆಟಲ್ ವ್ಲಾಗ್ಸ್ ಚಾನಲ್.
Bye guys, we miss you. We miss Rakshita in next upcoming videos. ಹೌದು. ನಾನು ಯಾವ ಪ್ಲೇಸ್ ಹೋಗ್ತಿದ್ದೀನಿ ಅಂತ ರಿವೀಲ್ ಮಾಡ್ತೀನಿ, ಇನ್ನೂ ರಿವೀಲ್ ಮಾಡಿಲ್ಲ. ಹೋಗುವಾಗ ಹೇಳ್ತೀನಿ, ಓಕೆನಾ? ರಕ್ಷಿತಾ ಎಲ್ಲರೂ ಬರ್ತೀವಿ. ಇವಳು ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.